ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿಸಿದೆ. ಪೊಲೀಸರ ಗುಂಡಿನ ದಾಳಿಗೆ ಇಬ್ಬರು ನಕ್ಸಲರ ಬಲಿಯಾಯ್ತಾ? ಹಾಗಿದ್ರೆ ರೇಷನ್ ಪಡೆಯಲು ಬಂದಿದ್ದ 5 ನಕ್ಸಲರ ತಂಡ. ಇನ್ನು ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ನಕ್ಸಲರ ಎನ್ಕೌಂಟರ್ ನಡೆದಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಎಎನ್ಎಫ್ ತಂಡ ಮತ್ತು ನಕ್ಸಲ್ ಟೀಮ್ ಮುಖಾಮುಖಿಯಾಗಿದ್ದು, ಈ ನಡುವೆ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಮೃತಪಟ್ಟಿದ್ದಾನೆ. ಕಳೆದ ಕೆಲವು ದಿನಗಳಿಂದ ಈ ಭಾಗಗಳಲ್ಲಿ ನಕ್ಸಲ್ ಚಟುವಟಿಕೆ ಬಿರುಸುಗೊಂಡಿತ್ತು. ಇನ್ನು ಈ ಸಂದರ್ಭದಲ್ಲಿ ಎಎನ್ಎಫ್ ತಂಡ ಮತ್ತು ಪೊಲೀಸರು ಕೂಂಬಿಂಗ್ ಅನ್ನ ಕೂಡ ನಡೆಸ್ತಾ ಇದ್ರು. ಕೂಂಬಿಂಗ್ ಕಾರ್ಯಾಚರಣೆಯನ್ನ ಪೊಲೀಸರು ಹಾಗೂ ಎಎನ್ಎಫ್ ತಂಡ ತೀವ್ರಗೊಳಿಸಿತ್ತು. ಈ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಎಎನ್ಎಫ್ ನಡೆಸಿದ ಎನ್ಕೌಂಟರ್ನಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಮೃತಪಟ್ಟಿದ್ದಾನೆ ಅಂತ ಹೇಳಲಾಗಿದೆ. ಈ ಮೂಲಕ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿ ಬಂದಿದೆ. ಪೊಲೀಸರ ಗುಂಡಿನ ದಾಳಿಗೆ ವಿಕ್ರಮ್ ಗೌಡ ಮತ್ತು ಮತ್ತೋರ್ವ ನಕ್ಸಲನ ಬಲಿಯಾಗಿದೆಯಾ? ಈ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಸಿಗಬೇಕು. ಬಟ್ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಮೃತಪಟ್ಟಿರೋದು ಖಚಿತಗೊಂಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ, ಎನ್ಆರ್ಪುರ ಹಾಗೂ ಉಡುಪಿ, ಇನ್ನು ಕಾರ್ಕಳ ಭಾಗದಲ್ಲಿ ವಿಕ್ರಮ್ ಸಕ್ರಿಯನಾಗಿದ್ದ. ಹಾಗೆ ಕೇರಳ, ಕೊಡಗು ಭಾಗದಲ್ಲಿಯೂ ಕೂಡ ನಕ್ಸಲ್ ಚಟುವಟಿಕೆಯಲ್ಲಿ ಈತ ತೊಡಗಿಕೊಂಡಿದ್ದ. ಈಗ ಪೊಲೀಸರ ಗುಂಡಿನ ದಾಳಿಗೆ ಬಲಿಯಾಗಿದ್ದಾನೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಸಂದೇಶ್ ಶೆಟ್ಟಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಸಂದೇಶ್, ಗುಡ್ ಮಾರ್ನಿಂಗ್. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಗುಂಡಿನ ಸದ್ದು ಕೇಳಿಸಿದ್ದು, ನಕ್ಸಲ್ ತಂಡದ ನಾಯಕ ಬಲಿಯಾಗಿದ್ದು, ಮತ್ತೋರ್ವ ಕೂಡ ಬಲಿಯಾಗಿದ್ದಾನೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಎಸ್ ಮಧುಮಾಲ, ವೆರಿ ಗುಡ್ ಮಾರ್ನಿಂಗ್. ಇಂದು ಬೆಳಿಗ್ಗೆ ಏನಿದು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮತ್ತೆ ಹಲವು ವರ್ಷಗಳ ನಂತರ ಮತ್ತೆ ಗುಂಡಿನ ಸದ್ದು ಕೇಳಿಸಿರುವಂತದ್ದು. ಅಂದ್ರೆ ನಕ್ಸಲ್ ಎನ್ಕೌಂಟರ್ ಆಗಿರುವಂತದ್ದು. ಹೆಬ್ರಿಯ ಏನು ಕಬ್ಬಿನಾಲೆ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ಆಗಿರುವಂತದ್ದು. ಅಂದ್ರೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಹೆಬ್ರಿ ಕಬ್ಬಿನಾಲೆಯ ಸೀತಾ ನದಿ ಬಯಲಿನಲ್ಲಿ ಸೋಮವಾರ ತಡರಾತ್ರಿ ಈ ಒಂದು ಎನ್ಕೌಂಟರ್ ಆಗಿದೆ. ರಾತ್ರಿ ಎಎನ್ಎಫ್ ಹಾಗೂ ನಕ್ಸಲರ ನಡುವೆ ಒಂದು ಗುಂಡಿನ ಕಾಳಗ ನಡೆದಿರುವಂತದ್ದು. ಅಲ್ಲಿ ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಹತನಾಗಿದ್ದಾನೆ ಅನ್ನುವ ಒಂದು ವಿಚಾರ ಕೂಡ ಈಗ ತಿಳಿದು ಬಂದಿದೆ. ಅಂದ್ರೆ ಕಾರ್ಕಳ ಹೆಬ್ರಿ ಪರಿಸರದಲ್ಲಿ ಕೆಲವು ದಿನಗಳಿಂದ ಈ ನಕ್ಸಲ್ ಓಡಾಟ ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಎಎನ್ಎಫ್ ಕಾಂಬಿಂಗ್ ಕೂಡ ಬಿಗಿಗೊಳಿಸಿರುವ ಹಿನ್ನೆಲೆಯಲ್ಲಿ ಸೋಮವಾರ ನಿನ್ನೆ ತಡರಾತ್ರಿ ಒಂದು 5 ಮಂದಿ ನಕ್ಸಲರ ತಂಡ ಸೀತಂಬೈಲು ಸಮೀಪದ ಒಂದು ರೇಷನ್ ಸಂಗ್ರಹಕ್ಕೆ ಬಂದಾಗ ಎಎನ್ಎಫ್ ತಂಡ ಕಾರ್ಯಾಚರಣೆಯನ್ನ ನಡೆಸುತ್ತೆ. ಈ ವೇಳೆ ದಾಳಿ ಮತ್ತು ಪ್ರತಿದಾಳಿ, ಅಂದ್ರೆ ನಕ್ಸಲ್ ಮತ್ತು ಎಎನ್ಎಫ್ ತಂಡದ ನಡುವೆ ಒಂದು ದಾಳಿ ಮತ್ತು ಪ್ರತಿದಾಳಿ ನಡೆದಿದ್ದು, ಈ ದಾಳಿಗೆ ವಿಕ್ರಮ್ ಗೌಡ ಬಲಿಯಾಗಿದ್ದಾನೆ ಎಂಬ ಒಂದು ಖಚಿತ ಮಾಹಿತಿ ಇದೀಗ ನಮಗೆ ಲಭ್ಯವಾಗಿರುವಂತದ್ದು. ಅಂದ್ರೆ ಉಳಿದ 4 ಕಾಡಿನ ಹಾದಿಯಲ್ಲಿ ಪರಾರಿಯಾಗಿದ್ದಾರೆ. ಒಬ್ಬನ ಕಾಲಿಗೆ ಗುಂಡು ತಗುಲಿದೆ ಅನ್ನುವ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗಿದೆ. ಎಎನ್ಎಫ್ ಕಾಂಬಿಂಗ್ ಮುಂದುವರಿಸಿದ್ದು, ಇನ್ನು ಉಳಿದವರಿಗಾಗಿ ಇದೀಗ ಶೋಧ ಕೂಡ ನಡೆಸಲಾಗ್ತಾ ಇದೆ. ಅಂದ್ರೆ ಕೆಲವು ದಿನಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯ ಜೈಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಲವು ಮನೆಗಳಿಗೆ ಈ ನಕ್ಸಲ್ ಭೇಟಿಯಾಗಿ ಸುದ್ದಿಯಾಗಿರುವ ವಿಚಾರ ಕೂಡ ನಾವೀಗ ತಿಳಿದಿರುತ್ತೇವೆ. ಅಂದ್ರೆ ಕೊಪ್ಪ ತಾಲೂಕಿನ ಯಡಗುಂದೆ ಗ್ರಾಮಕ್ಕೆ ನಕ್ಸಲರು ಭೇಟಿ ನೀಡಿ ಅಲ್ಲಿ ಅರಣ್ಯ ಒತ್ತುವರಿ ಮತ್ತು ಕಸ್ತೂರಿ ರಂಗನ್ ವರದಿ ಇದೀಗ ನಮ್ಮ ಕರಾವಳಿಯ ಈ ಪಶ್ಚಿಮ ಘಟ್ಟ ಭಾಗಗಳಲ್ಲಿ ಕೇಳಿ ಬರುತ್ತಿರುವಂತದ್ದು ಒಂದು ದೊಡ್ಡ ಸದ್ದು. ಇದೀಗ ಜನರು ಕೂಡ ಪ್ರತಿನಿತ್ಯ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು. ಈ ಕಸ್ತೂರಿ ರಂಗನ್ ವರದಿ ಆಗುವ ಈ ಹಿನ್ನೆಲೆಯಲ್ಲಿ ಜನರ ಜೊತೆಗೆ ಈ ನಕ್ಸಲ್ ತಂಡವು ಕೂಡ ಸಾಥ್ ನೀಡ್ತಾ ಇದೆ ಅನ್ನುವ ಒಂದು ವಿಚಾರ ಕೂಡ ವ್ಯಕ್ತವಾಗ್ತಿತ್ತು. ಅಂದ್ರೆ ಕಸ್ತೂರಿ ರಂಗನ್ ವರದಿ ಬಂದ ಮೇಲೆ ಅಲ್ಲಿಯ ಜನರ ತಮ್ಮ 1000 ವರ್ಷಗಳ ಹಿಂದೆ ಕೂಡ ಅವರು ಅಲ್ಲಿ ತಮ್ಮ ತಾತ ಮುತ್ತಾತ ಇವರುಗಳೆಲ್ಲ ವಾಸವಾಗಿದ್ದ ಈ ವಲಯವನ್ನ ಬಿಟ್ಟು ನಾವು ಇಲ್ಲಿಂದ ತೊಲಗಬೇಕಾಗತ್ತೆ ಅನ್ನುವ ಒಂದು ಭಯಭೀತದಲ್ಲಿ ಜನರು ಕೂಡ ಈಗ ಇದ್ದಾರೆ. ಕಸ್ತೂರಿ ರಂಗನ್ ವರದಿ ಎಲ್ಲಾದ್ರೂ ಜಾರಿಗೆ ಬಂದ್ರೆ ಏನು ಮುಂದಿನ ನಮ್ಮ ಗತಿ ಅನ್ನುವ ಆತಂಕದಲ್ಲಿ ಕೂಡ ಇಲ್ಲಿಯ
ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದ ಜನರು ಆತಂಕಿತ ಪರಿಸ್ಥಿತಿಯಲ್ಲಿದ್ದಾರೆ. ಅವರ ಜೊತೆಗೆ ಮಾತುಕತೆಯನ್ನ ನಡೆಸುವ ಹಿನ್ನೆಲೆಯಲ್ಲಿ ಆ ಊರಿಗೆ ಭೇಟಿ ಕೊಟ್ಟು ಅವರನ್ನ ಪ್ರಚೋದನೆಗೊಳಿಸುವ ಹಿನ್ನೆಲೆಯಲ್ಲಿ ಮತ್ತೆ ಒಂದಿಷ್ಟು ವಿಚಾರದಲ್ಲಿ ಈ ನಕ್ಸಲ್ ತಂಡ ಅವರನ್ನ ಭೇಟಿ ಆಗ್ತಿತ್ತು ಅನ್ನೋ ಒಂದು ಮಾಹಿತಿ ಬಂದಿದೆ. ಮಾರ್ಚ್ ನಲ್ಲಿ ದಕ್ಷಿಣ ಕನ್ನಡ ಕೊಡಗು ಗಡಿಭಾಗದ ಕೋಂಜಿ ಮನೆಯಲ್ಲಿ ಎಸ್ಟೇಟ್ ಅಂಗಡಿಗೆ ಭೇಟಿ ನೀಡಿ ಅಲ್ಲಿ ಕೂಡ ಅವರು ರೇಷನ್ ಅನ್ನ ತಗೊಂಡಿದ್ದಾರೆ. ಕಡಬ ತಾಲೂಕಿನಲ್ಲಿ ಅರಣ್ಯದಂಚಿನ ಮನೆಯೊಳಗೂ ಕೂಡ ಶಂಕಿತ ಈ ನಕ್ಸಲರು ಭೇಟಿ ನೀಡಿದ್ದಾರೆ, ಅಲ್ಲಿ ಊಟ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು. ಒಟ್ಟಾರೆಯಾಗಿ ನಕ್ಸಲ್ ಹಲವು ವರ್ಷಗಳ ನಂತರ ಅಂದ್ರೆ ಇದೇ ಪಶ್ಚಿಮ ಘಟ್ಟದ ಮುದೂರು, ಹಳ್ಳಿಹೊಳೆ ಈ ಭಾಗದಲ್ಲಿ ಹಿಂದೆ ಒಂದು 3 ಎನ್ಕೌಂಟರ್ ಕೂಡ ನಕ್ಸಲ್ ಎನ್ಕೌಂಟರ್ ಆಗಿತ್ತು. ಇದೀಗ ಮತ್ತೆ ಗುಂಡಿನ ಸದ್ದು ಕೇಳಿಸಿರುವುದು ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿ. ಮತ್ತೆ ಈ ನಕ್ಸಲ್ ಇತ್ತೀಚೆಗೆ ಕೊಡಚಾದ್ರಿ ಬೆಳಗಲ್ ಗೋವಿಂದ ತೀರ್ಥದ ಸಮೀಪ ಮುದೂರು ಭಾಗದಲ್ಲಿ ನಕ್ಸಲರ ಬೀಡು ಬಿಟ್ಟಿದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಆಗಿತ್ತು. ಕಾಂತಾರ ಚಿತ್ರೀಕರಣವಾಗ್ತಿರುವ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಕಾಂತಾರ ಪ್ರೀಕ್ವಲ್ ಒಂದು ಚಿತ್ರೀಕರಣ ಆಗ್ತಾ ಇತ್ತು, ಆ ಚಿತ್ರೀಕರಣ ಆಗುವ ಆ ಪ್ರದೇಶಗಳಲ್ಲಿಯೂ ಕೂಡ ಅಲ್ಲಿ ಕಾಂತಾರ ಸಿನಿಮಾದ ಸೆಟ್ ಹಾಕಲಾಗಿತ್ತು. ಆ ಭಾಗದಲ್ಲಿಯೂ ಕೂಡ ನಕ್ಸಲ್ ಬೀಡು ಬಿಟ್ಟಿದ್ದಾರೆ. ಇದೇ ವಿಕ್ರಮ್ ಗೌಡ ಆ ಭಾಗದಲ್ಲಿ ಬಂದು ಹೋಗಿದ್ದಾನೆ ಅನ್ನೋ ಒಂದು ಸುದ್ದಿ ಆಗಿತ್ತು. ಆವಾಗಲೂ ಕೂಡ ಕಾಂಬಿಂಗ್ ನಡೆಸಲಾಗಿತ್ತು. ರಾತ್ರಿ ಮತ್ತೆ ಅರ್ಲಿ ಮಾರ್ನಿಂಗ್ 3 ಗಂಟೆಯಲ್ಲೂ ಕೂಡ AFI ತಂಡವೊಂದು ಅಲ್ಲಿ ಕಾಂಬಿಂಗ್ ನಡೆಸಲಾಗಿತ್ತು. ಒಟ್ಟಾರೆಯಾಗಿ ಆವಾಗಲೂ ಕೂಡ ಅಲ್ಲಿಯ ಗ್ರಾಮಸ್ಥರನ್ನ ವಿಚಾರಿಸಿದಾಗ ಮುದೂರು, ಹಳ್ಳಿಹೊಳೆ ಹಾಗೆ ಜಡ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನರನ್ನ ವಿಚಾರಿಸಿದಾಗ ಇಲ್ಲಿ ಯಾವುದೇ ನಕ್ಸಲ್ ಚಟುವಟಿಕೆ ಇಲ್ಲ, ಸುಮ್ಮನೆ ಸುಳ್ಳು ಸುದ್ದಿಯನ್ನ ಹಬ್ತಾ ಇದ್ದಾರೆ ಅನ್ನುವ ವಿಚಾರ ಕೂಡ ಗ್ರಾಮಸ್ಥರಿಂದ ಲಭ್ಯವಾಗಿರುವಂತದ್ದು. ಒಟ್ಟಾರೆಯಾಗಿ ಈಗ ಕಾರ್ಕಳದ ಹೆಬ್ರಿ ತಾಲೂಕಿನಲ್ಲಿ ಈ ಒಂದು ಕಾಂಬಿಂಗ್ ನಡೆಸಿ ವಿಕ್ರಮ್ ಗೌಡ ಹತನಾಗಿದ್ದಾನೆ ಅನ್ನೋ ವಿಚಾರ ಈಗ ಸ್ಪಷ್ಟವಾಗಿರುವಂತದ್ದು. ಮಧುಮಾಲಾ, ಎಸ್, ಥ್ಯಾಂಕ್ ಯು ಸಂದೇಶ್ ಶೆಟ್ಟಿ ನಿಮ್ಮೆಲ್ಲ ಮಾಹಿತಿಗಾಗಿ. ಬನ್ನಿ, ಬೇಗ ಬನ್ನಿ, ಎಲ್ಲ ಸ್ಟೇಷನ್ ಬನ್ನಿ, ಎಲ್ಲ ಐದು ಸರ್ ಎಷ್ಟು ಸರ್ ಎಲ್ಲ ಬಂದಿದ್ದಾರೆ, ಬೇಗ ಬನ್ನಿ. ಇನ್ನು ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಷನ್ ಕಲೆಕ್ಟ್ ಮಾಡಲು ಬಂದಿದ್ದಾಗ ಈ ಒಂದು ಗುಂಡಿನ ದಾಳಿ ನಡೆದಿದೆ. ರೇಷನ್ ಕಲೆಕ್ಟ್ ಮಾಡಲು ಬಂದಿದ್ದ 5 ಜನರ ತಂಡ, ಈಗಷ್ಟೇ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ನಕ್ಸಲರ ಟೀಮ್ ರೇಷನ್ ಅನ್ನ ತೆಗೆದುಕೊಂಡು ಹೋಗೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಗುಂಡಿನ ದಾಳಿ ನಡೆದಿದೆ. ಸೊ ಈ ಸಂದರ್ಭದಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ನಡೆದಿರುವಂಥದ್ದು. ಉಳಿದ 4 ಮಂದಿ ನಕ್ಸಲರು ಎಸ್ಕೇಪ್ ಆಗಿದ್ದಾರೆ. ಇವರಿಗಾಗಿ ಈಗ ಪೊಲೀಸರ ಶೋಧ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಹೆಬ್ರಿಯ ಸೀತಂಬೈಲು ಬಳಿ ನಡೆದಿರುವಂತಹ ಎನ್ಕೌಂಟರ್ ಇದಾಗಿದೆ. ಹೆಬ್ರಿಯ ಕಾಡಿನ ಪರಿಸರದಲ್ಲಿ ನಡೆದ ಘಟನೆಯಲ್ಲಿ ಅಂದರೆ ಎನ್ಕೌಂಟರ್ನಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಮೃತಪಟ್ಟಿದ್ದು, ಉಳಿದ 4 ಈ ಸಂದರ್ಭದಲ್ಲಿ ಎಸ್ಕೇಪ್ ಆಗಿದ್ದಾರೆ. ಇವರಿಗಾಗಿ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.